ಹಾಯ್ ಆಲ್, ವೆಲ್ಕಮ್ ಟು ಸಿಂಚೂಸ್ ಕಿಚನ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಮನೇಲೇ ಮಾಡ್ಕೊಳ್ಳೋಂಥ ಹೆಲ್ದಿಯಾಗಿರೋಂತಹ ಪನ್ನೀರ್ ಬಿರಿಯಾನಿ. ಬೇಗನೆ ಮಾಡ್ಕೊಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ನೈಟ್ ಡಿನ್ನರಿಗಾಗಲಿ ಸೂಟ್ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನಿಮ್ಮ ಚಾಯ್ಸು, ಯಾವುದಾದ್ರೂ ಹಾಕ್ಕೊಬೋದು. ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟು ಪನ್ನೀರನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಫ್ರೈ ಆದರೆ ಸಾಕು, ತೀರಾ ಫ್ರೈ ಆಗಬೇಕು ಅಂತ ಏನಿಲ್ಲ. ತುಂಬ ಫ್ರೈ ಆದರೆ ಅದು ರಬ್ಬರ್ ಥರ ಆಗುತ್ತೆ, ತಿನ್ನಾಗ ಎಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ಲೈಟಾಗಿ ಉಪ್ಪು ಖಾರ ಮೇಲ್ಮೇಲೆ ಹಾಗೆ ಅಂಟೋ ಥರ ಆದರೆ ಸಾಕು. ಇದಾದಮೇಲೆ ಈ ಕಡೆ ಒಂದು ಕುಕ್ಕರಿಗೆ ತುಪ್ಪ, 1 ಸ್ಪೂನು ಎಣ್ಣೆ, ಎಲ್ಲ ಥರದ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಈ ಥರ ಎಲ್ಲ ಥರ ಮಸಾಲೆ ಹಾಕಿಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಫ್ರೈ ಆಗ್ತಾ ಇರುವಾಗ ಒಂದು ಹಿಡಿಯಷ್ಟು ಪುದೀನ ಹಾಕಿ, ಆಮೇಲೆ ಟೊಮೆಟೊ ಹಾಕಿಬಿಟ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಟೊಮೆಟೊ. ಸೊ ಇದು ಚೆನ್ನಾಗಿ ಬೇಯುವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಡ್ಲಿಸಿ ಈ ಥರ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ಎಲ್ಲ ಥರ ತರಕಾರಿ ಹಾಕ್ಕೊಳ್ಳಿ. ಲೈಕ್ ಬೀನ್ಸು, ಬಟಾಣಿ, ಆಲೂಗೆಡ್ಡೆ, ಅನುಕೋಲ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ, 1 ಸ್ಪೂನಷ್ಟು ಮೊಸರು ಇದಕ್ಕೆ ಮೇಯ್ನ್. ಆ ಬಿರಿಯಾನಿದು ಫ್ಲೇವರ್ ಬರೋದೇ ಮೊಸರಿಂದ. ಸೊ ಮೊಸರು ಮೇಯ್ನ್ ಇಂಗ್ರೀಡಿಯೆಂಟ್ ಇಲ್ಲಿ. ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಆದಮೇಲೆ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸಿರ್ತೀವಲ್ಲ, ಅಕ್ಕಿನ ಇಲ್ಲಿ ಹಾಕಿ ಒಂದು 2 ನಿಮಿಷ ಹಾಗೆ ಎಣ್ಣೆಲಿ ಹುರ್ಕೊಳ್ಳಿ. ತರಕಾರಿ ಜೊತೆ ಹುರ್ಕೊಂಡಾದಮೇಲೆ ಈಗ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಫ್ ವಾಟರ್ ಹಾಕಬೇಕು, 1:2 ಅಂತ. ಸೊ ಹಾಕ್ಕೊಂಡಾದಮೇಲೆ ಲಾಸ್ಟಲ್ಲಿ ಏನು ಪನ್ನೀರ್ ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಈ ಟೈಮಲ್ಲಿ ಹಾಕ್ಕೊಬೇಕು. ನೀರೆಲ್ಲ ಹಾಕ್ತೀವಲ್ಲ, ಅದಾದಮೇಲೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ. ಸೊ 1 ವಿಷಲ್ಲು 1 or 2 ವಿಷಲ್ ಬಂದ ಮೇಲೆ ಓಪನ್ ಮಾಡಿದ್ರೆ ಈ ಥರ ರೆಡಿಯಾಗಿರುತ್ತೆ ಪನ್ನೀರ್ ಬಿರಿಯಾನಿ. ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ. ಸೊ ನಾನೇನಾದರೂ ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಪಲಾವು, ಬಿರಿಯಾನಿ ಈ ಥರದ್ದೇ ನಾನು ಚಾಯ್ಸ್ ಮಾಡೋದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರುಚಿನೂ ಸೂಪರಾಗಿ ಬಂದಿತ್ತು.